ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಅಶ್ವತ್ಥ ನಾರಾಯಣ್ ಸ್ವಾಗತ ಮಾಡಿದ್ದಾರೆ. ಡಿಕೆಶಿ ಅವರ ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸರ್ಕಾರ ಮೈ ಮರೆತರೆ ಏನಾಗುತ್ತೆ ಅಂತ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಹೇಳಿಕೆ ಕೊಟ್ಟುಬಿಟ್ಟು ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ದೂರು ಕೊಟ್ಟಿರುವ ಈ ಮುಸುಕುಧಾರಿ ಯಾರು? ಮುಸುಕುಧಾರಿ ಯಾರಿದ್ದಾನೆ ವ್ಯಕ್ತಿ? ಸೋಷಿಯಲ್ ಮೀಡಿಯಾದಲ್ಲಿ ಮನಬಂದಂತೆ ಬರಿತಾ ಇದ್ದಾರೆ. ಇದರ ಬಗ್ಗೆ ಇವರೇ ತನಿಖೆ ಮಾಡ್ತಾ ಇದ್ದಾರೆ, ಇವರೇ ತೀರ್ಪನ್ನು ಬರಿತಾ ಇದ್ದಾರೆ. ಇದು ಧರ್ಮಸ್ಥಳ ಭಕ್ತಾದಿಗಳಿಗೆ ನೋವು ತಂದಿದೆ. ಅಪಪ್ರಚಾರ ನಡೀತಾ ಇದ್ದರೂ ಕೂಡ ಗೃಹ ಸಚಿವರು ಯಾಕಿಷ್ಟು ಸೈಲೆಂಟ್ ಆಗಿದ್ದಾರೆ? ತನಿಖೆ ಬೇಗ ಮುಗಿಸ್ಲಿ, ತನಿಖೆ ಸಮಯ ನಿಗದಿ ಮಾಡಲಿ, ಒಂದು ಟೈಮ್ ಫ್ರೇಮ್ ಮಾಡಲಿ. ಅದಕ್ಕೆ 1 ತಿಂಗಳ, 15 ದಿನಾನ, 1 ವಾರನ, 2 ತಿಂಗಳ ಒಂದು ಸಮಯ ನಿಗದಿ ಆಗಬೇಕು. ಅದಕ್ಕೆ ಷಡ್ಯಂತ್ರದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂಥೇಳಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೊಡಲಿ. ಪಿತೂರಿಯಲ್ಲಿ ಯಾರಿದ್ದಾರೆ ಅಂತ ಬಯಲಿಗೆ ಎಳೆಯಲಿ ಅಂಥೇಳಿ ಡಾಕ್ಟರ್ CN ಅಶ್ವತ್ಥ ನಾರಾಯಣ್ ಒತ್ತಾಯ ಮಾಡಿದ್ದಾರೆ. ಹಾಗಿದ್ದರೆ ನಿಜಕ್ಕೂ ಆ ಮುಕ್ತವಾದಂಥ ಹೇಳಿಕೆಯನ್ನು ನಾನು ಸ್ವಾಗತಿಸ್ತೀನಿ. ಅದೇ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ಮೈ ಮರೆತರೆ ಏನಾಗುತ್ತೆ ಅನ್ನೋಂಥದ್ದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಈ ಒಂದು ಮಾತು ಹೇಳಿಬಿಟ್ಟು ಎಲ್ಲದರಿಂದ ನುಳ್ಚ್ಕೊಂಡ್ಬಿಡ್ತೀನಿ ಅನ್ನೋಂಥದ್ದನ್ನ ಈ ಒಂದು ಹೇಳಿಕೆ ಮೂಲಕ ಹೇಳಿದ್ದಾರೆ. ಆದರೆ ಇವತ್ತು ಆ ಒಂದು ಸ್ಥಳಕ್ಕೆ ಇಂಥ ಒಬ್ಬ ಅನಾನ್ಮಿಕ ವ್ಯಕ್ತಿ ಯಾವ ಹಿನ್ನೆಲೆ ಇದ್ದಾನೋ, ಯಾರು ಇವರು, ಏನು ಹಿನ್ನೆಲೆ ಅನ್ನೋಂಥದ್ದನ್ನ ಯಾವುದು ತಪಾಸಣೆಯನ್ನು ಮಾಡದೆ ಈ ರೀತಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ಎಲ್ಲರಿಗೂ ಬಹಳ ನೋವಿನ ಸಂಗತಿ.